ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮ ಭವಿಷ್ಯದ ಕೈಗನ್ನಡಿ ರಾಶಿ ಭವಿಷ್ಯ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರುತಿ ಯೋಗರಾಜ್. ಜಾತಕದಲ್ಲಿ ರವಿ ದೋಷ ಇದ್ರೆ ಯಾವ ಮಂತ್ರವನ್ನ ಪಠಿಸಬೇಕಾಗುತ್ತೆ, ಹಾಗೆ ದ್ವಾದಶ ರಾಶಿಗಳ ಈ ದಿನ ಭವಿಷ್ಯ ಹೇಗಿದೆ ಅನ್ನೋದನ್ನ ತಿಳಿಸಿಕೊಳ್ಳಲಿಕ್ಕೆ ನಮ್ಮ ಜೊತೆಗಿದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರಾದ ಶ್ರೀ ರೇಣುಕಾರಾಧ್ಯ ಗುರೂಜಿ. ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ಶ್ರೀ ಗುರುದತ್ತ ಸಾಯಿ ಸಿದ್ಧಲಿಂಗ ಪ್ರಭುವೇ ನಮಃ. ನಮಸ್ತೆ ಅಸ್ತ ಭಗವಾನ್ ವಿಶ್ವೇಶ್ವರಾಯ ಮಹಾದೇವಾಯ ತ್ರಯಂಬಕಾಯ ತ್ರಿವರಾಂತಕಾಯ ತ್ರಿಕಾಗ್ನಿಕಾಲಾಯ ಕಾಲಾಗ್ನಿರುದ್ರಾಯ ನೀಲಕಂಠಾಯ ಮೃತ್ಯುಂಜಯಾಯ ಸರ್ವೇಶ್ವರಾಯ ಸದಾಶಿವಾಯ ಶ್ರೀಮನ್ಮಹಾದೇವಾಯ ಶಂಭವೇ ನಮಃ. ಗುರುಜಿ, ಕಾರ್ಯಕ್ರಮದ ಮೊದಲಿಗೆ ಮೊದಲ 6 ರಾಶಿಗಳ ಈ ದಿನ ಭವಿಷ್ಯ ತಿಳಿಸ್ಕೊಡಿ. ಖಂಡಿತ. ಇವತ್ತಿನ ದಿವಸ ಮಖಾ ನಕ್ಷತ್ರದ ಒಂದು ಭಾವದಲ್ಲಿ ಮಧ್ಯಾಹ್ನ 11 ಗಂಟೆ 16 ನಿಮಿಷದವರೆಗೆ ಮಖಾ ನಕ್ಷತ್ರವಿರತಕ್ಕಂಥದ್ದು. ತದನಂತರವಾಗಿ ಪುಬ್ಬಾ ನಕ್ಷತ್ರದಲ್ಲಿ ಅಂದರೆ ಪೂರ್ವ ಫಲ್ಗುಣಿ ನಕ್ಷತ್ರದಲ್ಲಿ ಚಂದ್ರನ ಸಂಚಾರವಿರತಕ್ಕಂಥದ್ರಿಂದ ಏನೆಲ್ಲ ಫಲಾಫಲಗಳನ್ನು ನೋಡಬಹುದು. ಪ್ರಪ್ರಥಮ ಬಾರಿಗೆ ಮೇಷರಾಶಿನವರಿಗೆ ಸಂಬಂಧಪಟ್ಟಂತೆ ಕುಟುಂಬದಲ್ಲಿ ಗಾಬರಿ, ಆತಂಕ, ಗುಪ್ತ ಶತ್ರುಗಳ ಭೀತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥದ್ದು. ದುರಾಲೋಚನೆ, ಸಂಶಯಾತ್ಮಕ ವಿಚಾರಗಳಿಂದ, ಅಹಂಭಾವದಿಂದ, ಹೆಣ್ಣು ಮಕ್ಕಳ ಪ್ರೀತಿ ಪ್ರೇಮದ ವಿಷಯಗಳಿಂದ ದಾಂಪತ್ಯದ ಮೇಲೆ ದುಷ್ಪರಿಣಾಮಗಳು ಬೀರ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ಈ ಮೇಷರಾಶಿಯನ್ನು ನೋಡುವಂಥದ್ದು. ಓಂ ಶುಕ್ರಾಯ ನಮಃ ಈ ಒಂದು ಮಂತ್ರವನ್ನು ಜಪಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ವೃಷಭ ರಾಶಿ, ಮಾನ ಅಪಮಾನಗಳಿಗೆ ಗುರಿಯಾಗ್ತಕ್ಕಂಥದ್ದು, ಜೂಜು, ರೇಸ್, ಇಸ್ವೀಟ್, ಕುಡಿತ ಮುಂತಾದ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥ ಒಂದು ಸಂಭವ. ಮಹಿಳೆಯರಿಂದ ಅಥವಾ ಪಿತ್ರಾರ್ಜಿತ ಆಸ್ತಿ ಅಥವಾ ಪಿತ್ರಾರ್ಜಿತ ಸ್ವತ್ತು ಒಲಿದು ಬರತಕ್ಕಂಥ ಒಂದು ಸ್ಥಿತಿಯನ್ನ ನೋಡುವಂಥದ್ದು. ಗಂಡು ಮಕ್ಕಳಿಂದ ನಷ್ಟವಾಗ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತಿನ ದಿವಸ ಈ ವೃಷಭ ರಾಶಿಯನ್ನು ನೋಡುವಂಥದ್ದು. ಕಬ್ಬಿಣದ ವಸ್ತುವನ್ನ ದಾನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಿಥುನ ರಾಶಿ, ಮೋಜು ಮಸ್ತಿಗಾಗಿ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು. ಶಕ್ತಿ ದೇವತೆಗಳ ದರ್ಶನ ಭಾಗ್ಯವಾಗ್ತಕ್ಕಂಥದ್ದು. ಸಾಲಗಾರರಿಂದ, ಮಕ್ಕಳಿಂದ, ವಾಹನದಿಂದ ಅಥವಾ ಆಸ್ತಿಯಿಂದ ನಷ್ಟವಾಗ್ತಕ್ಕಂಥ ಒಂದು ಸಂಭವ ಎದುರಾಗುವಂಥದ್ದನ್ನ ಈ ಮಿಥುನ ರಾಶಿಯನ್ನು ನೋಡುವಂಥದ್ದು. ಸೂರ್ಯ ನಮಸ್ಕಾರವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕಟಕ ರಾಶಿ, ಅಲಂಕಾರಿಕ ವಸ್ತುಗಳ ಮಾರಾಟ ಕ್ಷೇತ್ರದವರಿಗೆ, ಛಾಯಾಚಿತ್ರಗಾರರಿಗೆ, ನಟನಾ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ, ಗೃಹ ಅಲಂಕಾರಿಕ ಕ್ಷೇತ್ರದಲ್ಲಿ ಅಥವಾ ಚಿನ್ನಾಭರಣ ಮಾರಾಟ ಕ್ಷೇತ್ರದಲ್ಲಿರ್ತಕ್ಕಂಥವ್ರಿಗೆ ಅಧಿಕ ಲಾಭಗಳನ್ನ ನೋಡ್ತಕ್ಕಂಥ ಒಂದು ದಿವಸ. ಪಿತ್ರಾರ್ಜಿತ ಆಸ್ತಿಗಾಗಿ ಸಹೋದರರಿಂದ ಬೇಡಿಕೆ ಬರ್ತಕ್ಕಂಥ ಒಂದು ಸ್ಥಿತಿ. ಮಿತ್ರರಿಂದ ಉದ್ಯಮ ಅಥವಾ ವ್ಯಾಪಾರ ವ್ಯವಹಾರ ಕ್ಷೇತ್ರಕ್ಕೆ ಸಹಕಾರ ಲಭಿಸ್ತಕ್ಕಂಥದ್ದನ್ನ ಈ ಕಟಕ ರಾಶಿಯನ್ನು ನೋಡುವಂಥದ್ದು. ನಾಗದೇವನಿಗೆ ತನಿಯನ್ನ ಹೇರಿತಕ್ಕಂಥದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಸಿಂಹರಾಶಿ, ನೆರೆಹೊರೆಯ ಸ್ತ್ರೀಯರಿಗೋಸ್ಕರ, ಕಿರಿಯ ಸಹೋದರರಿಗೋಸ್ಕರ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು. ಅನಿರೀಕ್ಷಿತವಾಗಿ ಉದ್ಯೋಗ ಬದಲಾವಣೆ ಮಾಡತಕ್ಕಂಥದ್ದು, ಸ್ಥಳ ಬದಲಾವಣೆ ಮಾಡತಕ್ಕಂಥದ್ದು, ಗೃಹ ಬದಲಾವಣೆಯ ಆಲೋಚನೆಗಳು ಬರ್ತಕ್ಕಂಥ ಒಂದು ಸ್ಥಿತಿಯನ್ನು ಇವತ್ತಿನ ದಿವಸ ನೋಡುವಂಥದ್ದು. ಧಾರ್ಮಿಕ ಕಾರ್ಯಗಳಿಗೆ, ಶುಭ ಕಾರ್ಯಗಳಿಗೆ ತೆರಳಲು ಸಿದ್ಧತೆಯನ್ನ ಮಾಡಿಕೊಳ್ತಕ್ಕಂಥದ್ದು ಅಥವಾ ಅಲಂಕಾರಿಕ ವಸ್ತುಗಳ ಖರೀದಿಗಾಗಿ ಮುಂದಾಗ್ತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಸಿಂಹರಾಶಿನವ್ರದ್ದಾಗಿರುವಂಥದ್ದು. ಶಿವನಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಕನ್ಯಾ ರಾಶಿ, ಕುಟುಂಬದ ಸ್ತ್ರೀಯರ ಕಿತ್ತಾಟಗಳು ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥ ಒಂದು ಸ್ಥಿತಿ. ದುರಾಸೆ, ಕಲ್ಪನೆ, ಆಸೆ ಆಕಾಂಕ್ಷೆಗಳಿಗೆ, ಕೆಟ್ಟ ಆಲೋಚನೆಯ ಈಡೇರಿಕೆಗೆ ಮನಸ್ಸುಗಳು ಆಲ್ತಕ್ಕಂಥದ್ದು. ಅಕ್ರಮ ಸಂಪತ್ತಿಗೆ ಕೈ ಚಾಚತಕ್ಕಂಥ ಒಂದು ಸ್ಥಿತಿ ಇವತ್ತಿನ ದಿವಸ ಈ ಕನ್ಯಾ ರಾಶಿನವ್ರದ್ದಾಗಿರುವಂಥದ್ದು. ಹೆಣ್ಣು ಮಕ್ಕಳಿಗೆ ಹಸಿರು ಬಳೆಯನ್ನ ತಿಳಿಸೋದ್ರಿಂದ ದೋಷ ಪ್ರಮಾಣ ಕಡಿಮೆಗೆ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಕಾರ್ಯಕ್ರಮದ ಫಸ್ಟ್ ಕಾಲರ್ ರೆಡಿ ಇದ್ದಾರೆ. ಜಯಂತಿ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಜಯಂತಿ. ನಮಸ್ಕಾರ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನಾನು ನನ್ನ ಮಗಳ ಬಗ್ಗೆ ಕೇಳಬೇಕಿತ್ತು. ಅವರ ಹೆಸರು ಹೇಳಿ. ರಮ್ಯಾ ಅಂತ ಹೇಳಿ. ಹುಟ್ಟಿದ ದಿನಾಂಕ ತಿಳಿಸಿಮ್ಮ. 22/11/88. ಸರಿ, ಸಮಯ ಗೊತ್ತಾ? ಸಮಯ ಬೆಳಿಗ್ಗೆ ಜಾವ 4:15 5 ಗಂಟೆ. ಬೆಳಗಿನ ಜಾವ 4:15 5 ಗಂಟೆ ಒಳಗಡೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಜಯಂತಿ. ನಮಃ ಶಿವಾಯ. ನಮಸ್ಕಾರ. ನಮಃ ಶಿವಾಯ. ಈ ಜಾತಕದ ಪ್ರಕಾರವಾಗಿ ಭರಣಿ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು. ಗುರು ವಕ್ರತ್ವ, ಮೂಲ ತ್ರಿಕೋಣದಲ್ಲಿರ್ತಕ್ಕಂಥ ಒಂದು ಶುಕ್ರನ ಭಾವ, ಸ್ವಾತಿ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಅದರಲ್ಲೂ ಈ ಜಾತಕಕ್ಕೆ ಇತ್ತೀಚೆಗೆ ಉದ್ಯೋಗಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಉದ್ಯೋಗದಲ್ಲಿ ಪ್ರಗತಿ ಕಾಣತಕ್ಕಂಥ ಅದೃಷ್ಟವಿದ್ರೂ ಕೂಡ
ಯಾಕೋ ಮಂದತ್ವದ ಒಂದು ಸ್ಥಿತಿಗತಿಗಳು ಎದುರಾಗ್ತಾ ಇರ್ತಕ್ಕಂಥದ್ದು. ಇತ್ತೀಚೆಗೆ ಸುಮಾರು 3 ವರ್ಷಗಳಿಂದ ಇತ್ತೀಚೆಗಂತೂ ತುಂಬಾ ಡಿಸ್ಟರ್ಬ್ ಆಗ್ತಕ್ಕಂಥದ್ದು, ಏಳಿಗೆನಲ್ಲಿ ಆಗದಲೇ ಇರ್ತಕ್ಕಂಥ ಒಂದು ಸ್ಥಿತಿಗತಿಗಳು ನಿರ್ಮಾಣವಾಗಿ ಬರ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗತ್ತೆ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿದಾಗ ಕಾರಕೋ ಭಾವನಾಶಾಯ ಅಂತ ಕರಿತೀವಿ. ಸಪ್ತಮಾಧಿಪತಿಯಾದಂತನು ಷಷ್ಠಸ್ಥಿತನಾಗಿರ್ತಕ್ಕಂಥ ಮದುವೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಲ್ಪ ಎಡರು ತೊಡರುಗಳು ಎದುರಾಗಿರ್ತಕ್ಕಂಥ ತೋರಿಸುತ್ತೆ. ಹೌದೋ ಅಲ್ವೋ? ಗುರುಜಿ ಅವಳಿಗೆ ಮದ್ವೆ ಆಗಿ 4 ವರ್ಷ ಆಗಿದೆ ಗುರುಜಿ. ಮಕ್ಕಳು ಆಗ್ತಾ ಇಲ್ಲ. ಅದನ್ನೇ ಹೇಳ್ತಾ ಇರ್ತಕ್ಕಂಥದ್ದು. ಸಪ್ತಮಾಧಿಪತಿಯ ಷಷ್ಠಾಂಶಯುತನಾಗಿ ಬಂದಾಗ ಅಂದಾಗ ಮದುವೆ ವಿಚಾರಕ್ಕೆ ಎಡರು ತೊಡರಾಗಬೇಕು, ಅಥವಾ ಮದುವೆ ಆದ ಮೇಲೆ ನೆಮ್ಮದಿ ಇಲ್ಲದಂತಹ ಒಂದು ಸ್ಥಿತಿಗತಿಗಳು, ಅಂದ್ರೆ ಮದುವೆಗೆ ಬೇಕಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳೇನಿದೆ ಅದು ನಿರ್ಮಾಣ ಆಗೋದಿಲ್ಲ ಅನ್ನೋ ರೀತಿಯಾದಂತ ಜಾತಕವಾಗಿರ್ತಕ್ಕಂಥದ್ದು. ಹಾಗಾಗಿನೇ ಆ ವಿಚಾರವನ್ನು ನಿಮಗೆ ಪ್ರಸ್ತಾವನೆ ಮಾಡಿರ್ತಕ್ಕಂಥದ್ದು. ಪಂಚಮ ಸ್ಥಿತನಾಗಿರ್ತಕ್ಕಂಥ ಒಂದು ಸ್ಥಿತಿಗತಿಗಳಾಗಿರ್ತಕ್ಕಂಥ ಸ್ವಲ್ಪ ನಿಧಾನವಾಗ್ತದೆ ತಾಯಿ. ಒಂದು. ಎರಡನೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎಲ್ಲೋ ಡಾಕ್ಟ್ರಿ ಚೆಕ್ ಮಾಡಿಸಿ ನೋಡಿಸಿ, ಹಾರ್ಮೋನ್ ಇಂಬ್ಯಾಲೆನ್ಸ್ ಇರ್ತದೆ ಈ ಜಾತಕಕ್ಕೆ. ಸ್ವಲ್ಪ ಚೆಕ್ ಮಾಡಿಸಿ ನೋಡಿಸಿ, ಬೇಕಾದ್ರೆ ಚೆಕ್ ಮಾಡಿಸಿದ್ರೆ ಅದನ್ನೇ ಹೇಳಿರ್ತದೆ. ಸ್ವಲ್ಪ ಹಾರ್ಮೋನ್ ಇಂಬ್ಯಾಲೆನ್ಸ್ ಇರುತ್ತೆ, ಅದನ್ನ ಸರಿಯಾದ ರೀತಿಯಲ್ಲಿ ಒಳ್ಳೆ ಡಾಕ್ಟರ್ ಹತ್ರ ತೋರಿಸಿದ್ರೆ ಖಂಡಿತ ಅನುಕೂಲ ಆಗುತ್ತೆ ತಾಯಿ. ಶುಭವಾಗಲಿ. ಧನ್ಯವಾದಗಳು ಜಯಂತಿ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಬೆಂಗಳೂರಿನಿಂದ ಯಶೋಧ ಕರೆ ಮಾಡಿದ್ದಾರೆ. ನಮಸ್ಕಾರ ಯಶೋಧ. ನಮಸ್ಕಾರ. ಹೇಳಿಮ್ಮ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳ್ಬೇಕಾಗಿತ್ತಮ್ಮ. ಅವರ ಹೆಸರು ಹೇಳಿ. ವೇಣು ಅಂತ. ಹುಟ್ಟಿದ ದಿನಾಂಕ ತಿಳಿಸಿ. 28/1/85. 28/1/1985. ಸಮಯ ತಿಳಿಸಿ. 4:45. ಸಂಜೆನಾ ಬೆಳಗ್ಗೆನಾ? ಸಂಜೆ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮ ಶಿವಾಯ. ನಮಸ್ಕಾರ ಗುರುಜಿ. ನಮ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥದ್ದು ಅಶ್ವಿನಿ ನಕ್ಷತ್ರದ ಜನನವಾಗಿರ್ತಕ್ಕಂಥದ್ದು. ಗುರು ವಕ್ರತ್ವ, ಶುಕ್ರ ಉಚ್ಚುಂಗತ. ಲಗ್ನಾಂಶವನ್ನು ನೋಡಿದಾಗ ಪುನರ್ಸು ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸುತ್ತೆ ಈ ಜಾತಕ ಪ್ರಕಾರವಾಗಿ. ಅದರಲ್ಲೂ ಈ ಜಾತಕಕ್ಕೆ ಸುಮಾರು ಈ 4 ತಿಂಗಳಿಂದ ಈಚೆಗೆ ಎಲ್ಲೋ ಸ್ವಲ್ಪ ಆರೋಗ್ಯದಲ್ಲೆಲ್ಲೋ ವ್ಯತ್ಯಾಸಗಳು ಉಂಟಾಗ್ತಾ ಇರತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸುತ್ತೆ. ಹೌದೋ ಅಲ್ವೋ? ಹೌದು ಗುರುಜಿ. ಹೇಳಿ ತಾಯಿ, ಏನಾಗ್ಬೇಕವ? ಅವನಿಗೆ ಮದ್ವೆಗೋಸ್ಕರ ಕೇಳ್ತಾ ಇದ್ದೀವಿ. ಹೆಣ್ಣುಗಳು ತುಂಬಾ ನೋಡ್ತಾ ಇದ್ದೀವಿ, ಯಾವ್ದು ಸೆಟ್ ಆಗ್ತಾ ಇಲ್ಲ. ಜಾತಕದ ಭಾವಫಲದಲ್ಲಿ ಸಪ್ತಮಾಂಶಯುತನಾಗಿರ್ತಕ್ಕಂಥದ್ರಿಂದ ಸಂಬಂಧದಲ್ಲೆಲ್ಲೋ ಮದುವೆಯಾಗುತ್ತೆ ಈ ಜಾತಕಕ್ಕೆ. ಸಂಬಂಧದಲ್ಲಿ ಹುಡುಕಿ ತಾಯಿ, ಸಂಬಂಧದಲ್ಲಿ ಮದುವೆ ಆಗುತ್ತೆ ಈ ಜಾತಕಕ್ಕೆ. ಶುಭವಾಗಲಿ. ಧನ್ಯವಾದಗಳು ಯಶೋಧ. ಮತ್ತೊಬ್ರು ಕಾಲರ್ ಹಿಡಿತಾರೆ. ಚಿದಾನಂದ್ ಮೈಸೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ಕಾರ ಚಿದಾನಂದ್. ನಮಸ್ತೆ ಮೇಡಮ್. ಹೇಳಿ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಹುಟ್ಟಿದ ದಿನಾಂಕ ತಿಳಿಸಿ. 7/1/87. 7/1/1987. ಬೆಳಗಿನ ಜಾವ 5:30. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ಚಿದಾನಂದ್. ನಮ ಶಿವಾಯ. ನಮಸ್ತೆ. ನಮ ಶಿವಾಯ. ಈ ಜಾತಕದ ಪ್ರಕಾರವಾಗಿ ನೋಡಿದಾಗ ಜಾತಕ ಜನನವಾಗಿರ್ತಕ್ಕಂಥ ರೇವತಿ ನಕ್ಷತ್ರದ ಜನನವಾಗಿರ್ತಕ್ಕಂಥ ಲಗ್ನಾಂಶವನ್ನು ನೋಡಿದಾಗ ಮೂಲ ನಕ್ಷತ್ರ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸುತ್ತೆ. ಉದ್ಯೋಗದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರಿಯಾದ ಏಳಿಗೆಗಳಿಲ್ಲ, ನಿಧಾನದ ಪ್ರಗತಿ. ಎಲ್ಲಿ ಹೋದ್ರೂ ಕೂಡ ನಿಮ್ಮ ಕ್ವಾಲಿಫಿಕೇಶನ್ ತಕ್ಕನಾದಂಥ ಒಂದು ಉದ್ಯೋಗಗಳು ಸಿಗೋದಿಲ್ಲ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಾ ಇರ್ತಕ್ಕಂಥ ಹೇಳ್ತದೆ. ಅದರ ಜೊತೆಯಲ್ಲಿ ಸ್ವಲ್ಪ ಕಫ ಜಾಸ್ತಿ ಕಾಡ್ತಕ್ಕಂಥದ್ದು, ಸ್ವಲ್ಪ ಶೀತ, ಪದೇ ಪದೇ ಶೀತ ಬಾಧೆಗಳು ಹೆಚ್ಚಾಗಿ ಕಾಣ್ತಾ ಇರ್ತಕ್ಕಂಥದ್ದು, ಸ್ವಲ್ಪ ಸ್ವೆಟ್ ಅಂದ್ರೆ ಬೆವರ ದೋಷಗಳು, ಅಂದ್ರೆ ಜಾಸ್ತಿ ಬೆವರತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಾ ಇರ್ತಕ್ಕಂಥ ತೋರಿಸುತ್ತೆ. 2015ರಿಂದ ಈಚೆಗಂತೂ ಕೂಡ ಬರೀ ಮಾನ ಅಪಮಾನ ಅಪನಿಂದನೆಗಳನ್ನು ಅನುಭವಿಸ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಕೂಡ ಸ್ನೇಹಿತರಿಂದ ನೋವು ಮತ್ತೆ ಬಾಧೆಯನ್ನ ಅನುಭವಿಸ್ತಾ ಇರ್ತಕ್ಕಂಥದ್ದು ತುಂಬಾ ಆಗ್ಬಿಟ್ಟಿದೆ. ನನ್ನ ಜೀವನ ಇಷ್ಟೇ ಅನ್ನೋ ರೀತಿಯಾದಂತ ಒಂದು ಜಿಗಪ್ಸೆಗಳು ಬೀಳ್ತಾ ಇದೆ. ಎಲ್ಲೋ ಕುಂತಿದ್ರೆ ಸುಮ್ಮನೆ ಮಂಕಾಗಿ ಕುಳಿತುಕೊಂಡಿರ್ತಕ್ಕಂಥದ್ದು, ಬುದ್ಧಿನೇ ಓಡೋದಿಲ್ಲ ಅನ್ನೋ ರೀತಿಯಾದಂತ ಒಂದು ಸ್ಥಿತಿ 2015 ಮಧ್ಯಭಾಗದಿಂದ ಈ ರೀತಿಯಾದಂತ ಒಂದು ಸ್ಥಿತಿಗತಿಗಳು ನಡೀತಾ ಇದೆ. ಹೌದೋ ಅಲ್ವೋ? ಇಷ್ಟೊತ್ತು ನೀವು ಹೇಳಿದ್ದು ಒಂದೊಂದು ಪಾಯಿಂಟ್ ಕರೆಕ್ಟ್ ಆಗಿದೆ ಗುರುಜಿ. ಹೇಳಿ, ಏನಾಗ್ಬೇಕು? ಅದೇ ನನ್ನ ಭವಿಷ್ಯ ಮುಂದೆ ಹೆಂಗೆ ಅಂತ ಗೊತ್ತಿಲ್ಲ. ನೀವು ಹೇಳ್ದಂಗೆ ಅದೇ ಅಷ್ಟೇ ಜಿಗುಪ್ಸೆಯಿಂದ ಜೀವನ ನಡೆಸ್ತಾ ಇದೀನಿ. 2022ನೇ ಇಸ್ವಿಯಿಂದ ನಿಮಗೆ ಭಾಗ್ಯೋದಯ, ಅಲ್ಲಿವರೆಗೂ ಸ್ವಲ್ಪ ಕಷ್ಟದ ದಿವಸಗಳೇ. 2000 ಬರೆದಿಟ್ಕೊಂಡ್ಬಿಡಿ, 2022 ಜೂನ್ ನಂತರವಾಗಿ ನಿಮಗೆ ಭಾಗ್ಯೋದಯ. ಅಲ್ಲಿವರೆಗೂ ಸ್ವಲ್ಪ ಏರುಪೇರುಗಳು ಇದ್ದೇ ಇರ್ತದೆ, ಅದರಲ್ಲಿ ಏನೂ ಮಾಡೋದಕ್ಕಾಗಲ್ಲ. ಯಾಕಂದ್ರೆ ಜಾತಕದ ಫಲಾಫಲಗಳೇ ಆ ರೀತಿಯಲ್ಲಿ ಇರ್ತಕ್ಕಂಥದ್ರಿಂದ
ಆದರೂ ಬರುವಂತಹ ಸಮಸ್ಯೆಗಳನ್ನ ತಡೆಯುವಂತ ಒಂದು ಸ್ಥಿತಿ ಇದೆ. ಪ್ರತಿ ಶನಿವಾರ ದಿವಸ ಹನುಮಂತನ ದೇವಸ್ಥಾನಕ್ಕೆ ದರ್ಶನವನ್ನ ಕೊಡಬೇಕು, ಹನುಮಂತನ ಆರಾಧನೆಯನ್ನ ಮಾಡಬೇಕು. ಸಾಧ್ಯವಾದರೆ ಒಂದು ಪುಟ್ಟ ವಿಗ್ರಹವನ್ನ, ಹನುಮಂತನ ವಿಗ್ರಹವನ್ನ ಮನೆಯಲ್ಲೇ ತಂದಿಟ್ಟುಕೊಂಡು ಸಾಧ್ಯವಾದರೆ ಪ್ರತಿ ದಿವಸ ಹನುಮಾನ್ ಚಾಲೀಸನ ಪಠನೆ ಮಾಡಿ. ಶುಭವಾಗಲಿ. ಧನ್ಯವಾದಗಳು ಚಿದಾನಂದ. ಗುರುಜಿ, ಇನ್ನು ತುಲಾರಾಶಿಯಿಂದ ಮೀನರಾಶಿಯವರ ಈ ದಿನದ ದಿನ ಭವಿಷ್ಯ ತಿಳಿಸ್ಕೊಡಿ. ಇವತ್ತಿನ ದಿವಸ ವಿಶೇಷವಾಗಿ ತುಲಾರಾಶಿನವರಿಗೆ ಸಂಬಂಧಪಟ್ಟಂತೆ ಉದ್ಯೋಗ, ವ್ಯಾಪಾರ, ವ್ಯವಹಾರ ಕ್ಷೇತ್ರದಲ್ಲಿ ನಷ್ಟದ ಪ್ರಮಾಣಗಳು ಅಧಿಕವಾಗ್ತಕ್ಕಂಥದ್ದು, ಪಾಲುದಾರಿಕೆ ವ್ಯವಹಾರದ ಸಮಸ್ಯೆಗಳು ನಿದ್ರಾಭಂಗವನ್ನು ಮಾಡಿಸ್ತಕ್ಕಂಥ ಒಂದು ಸ್ಥಿತಿ, ಅನಾರೋಗ್ಯ ಸಮಸ್ಯೆಗಳಿಂದ ಆಸ್ಪತ್ರೆಗೆ ದಾಖಲಾಗತಕ್ಕಂಥ ಒಂದು ಸನ್ನಿವೇಶ ಎದುರಾಗ್ತಕ್ಕಂಥದ್ದನ್ನ ತುಲಾರಾಶಿನವರು ನೋಡುವಂಥದ್ದು. ಶ್ರೀ ಪಾರ್ವತಿಗೆ ವೀಳ್ಯದೆಲೆ ಹಾರವನ್ನು ಅರ್ಪಿಸುವುದರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡ್ಬೋದು. ಇನ್ನು ವೃಶ್ಚಿಕ ರಾಶಿ, ಸಂಘಾತಿಯಿಂದ ಲಾಭವಾಗ್ತಕ್ಕಂಥದ್ದು, ಆಕಸ್ಮಿಕವಾಗಿ ದೂರ ಪ್ರದೇಶದಲ್ಲಿ ಮಾಧ್ಯಮ ಕ್ಷೇತ್ರದಲ್ಲಿ, ಸ್ಟುಡಿಯೋ, ಹಣ್ಣು ಹೂವು ಮಾರಾಟ ಕ್ಷೇತ್ರದಲ್ಲಿ, ಶುಭ ಕಾರ್ಯಗಳ ಅಲಂಕಾರಿಕ ಕ್ಷೇತ್ರದಲ್ಲಿ ಉದ್ಯೋಗ ಲಾಭವಾಗ್ತಕ್ಕಂಥದ್ದು, ಅನಾರೋಗ್ಯ ಸಮಸ್ಯೆಗಳು ನಿರುತ್ಸಾಹವನ್ನು ಮೂಡಿಸ್ತಕ್ಕಂಥ ರೀತಿಯಲ್ಲಿರುವಂಥದ್ದನ್ನ ವೃಶ್ಚಿಕ ರಾಶಿಯನ್ನು ನೋಡುವಂಥದ್ದು. ಶ್ರೀಲಕ್ಷ್ಮಿಗೆ ಮಲ್ಲಿಗೆ ಹೂವಿನಿಂದ ಅರ್ಚನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡುವುದು. ಇನ್ನು ಧನುಸ್ಸು ರಾಶಿ, ಸಾಲದ ಬಡ್ಡಿ ಕಟ್ಟಲು ಮಿತ್ರರಿಂದ ಅಧಿಕ ಖರ್ಚುಗಳು ಬರ್ತಕ್ಕಂಥದ್ದು, ಅನಿರೀಕ್ಷಿತವಾಗಿ ಕಷ್ಟ ಕಾರ್ಪಣ್ಯಗಳಿಂದ ಮುಕ್ತಿ ಹೊಂದಲು ದಾರಿಗಳು ಲಭಿಸ್ತಕ್ಕಂಥದ್ದು, ಪ್ರಯಾಣದಿಂದ ಅನುಕೂಲದ ಒಂದು ಪ್ರಾಪ್ತಿಯನ್ನ ಇವತ್ತಿನ ದಿವಸ ಈ ಧನುಸ್ಸು ರಾಶಿಯನ್ನು ನೋಡುವಂಥದ್ದು. ನವದುರ್ಗೆಯರ ಆರಾಧನೆಯನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಇನ್ನು ಮಕರ ರಾಶಿ, ಅನಿರೀಕ್ಷಿತವಾಗಿ ದುಷ್ಟ ವ್ಯಕ್ತಿಗಳನ್ನ ಪ್ರೀತಿಸಲು ಆರಂಭಿಸ್ತಕ್ಕಂಥ ಒಂದು ಸ್ಥಿತಿ, ಬಂಧುಗಳು ದೂರವಾಗ್ತಕ್ಕಂಥದ್ದು, ಮೇಲಧಿಕಾರಿಗಳಿಂದ ಉದ್ಯೋಗ ಸ್ಥಳದಲ್ಲಿ ಕಂಟಕಗಳು ಎದುರಾಗ್ತಕ್ಕಂಥದ್ದನ್ನ ಮಕರ ರಾಶಿಯನ್ನು ನೋಡುವಂಥದ್ದು. ಲಲಿತಾ ತ್ರಿಶತಿಯನ್ನು ಪಠನೆ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಕುಂಭರಾಶಿ, ಅನಿರೀಕ್ಷಿತವಾಗಿ ಸರ್ಕಾರದಿಂದ ತಂದೆಯಿಂದ ವಾಹನ ಲಾಭವಾಗ್ತಕ್ಕಂಥದ್ದು, ಕುಟುಂಬ ಸಮೇತವಾಗಿ ದೇವತಾ ದರ್ಶನಕ್ಕೆ ತೆರಳತಕ್ಕಂಥದ್ದು, ಪ್ರಯಾಣಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ತಕ್ಕಂಥ ಒಂದು ಸ್ಥಿತಿಯನ್ನು ನೋಡುವಂಥದ್ದು, ಸೇವಕರ, ಕೆಲಸಗಾರರ, ಕಾರ್ಮಿಕರ ಕೊರತೆ ಬಗೆಹರಿತಕ್ಕಂಥದ್ದನ್ನ ಇವತ್ತಿನ ದಿವಸ ಈ ಕುಂಭರಾಶಿನವರು ನೋಡುವಂಥದ್ದು. ಅನಾಥ ವೃದ್ಧರಿಗೆ ವಸ್ತ್ರದಾನವನ್ನ ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆಯ ಫಲವನ್ನ ನೀವು ನೋಡಬಹುದು. ಇನ್ನು ಮೀನರಾಶಿ, ಮಕ್ಕಳಿಂದ ದಾಂಪತ್ಯಕ್ಕೆ ತೊಂದರೆಗಳು ಎದುರಾಗ್ತಕ್ಕಂಥದ್ದು, ಸ್ವಂತ ಉದ್ಯಮ, ವ್ಯಾಪಾರ ವ್ಯವಹಾರದಲ್ಲಿ ಆರ್ಥಿಕ ಖರ್ಚುಗಳು, ಅಧಿಕ ಖರ್ಚುಗಳು ಮತ್ತೆ ಆರ್ಥಿಕವಾದಂತಹ ನಷ್ಟಗಳನ್ನ ಅನುಭವಿಸ್ತಕ್ಕಂಥದ್ದು, ಕೋರ್ಟ್ ಅಥವಾ ಪೊಲೀಸ್ ಸ್ಟೇಷನ್ಗಳಲ್ಲಿ ಜಯವನ್ನು ಸಾಧಿಸ್ತಕ್ಕಂಥ ಒಂದು ಸ್ಥಿತಿಯನ್ನ ಇವತ್ತಿನ ದಿವಸ ಈ ಮೀನರಾಶಿಯನ್ನು ನೋಡುವಂಥದ್ದು. ಕುಲದೇವತೆಗೆ ಹೆಸರು ಕಾಳಿನ ಬೇಳೆ ನೈವೇದ್ಯವನ್ನು ಮಾಡೋದ್ರಿಂದ ದೋಷ ಪ್ರಮಾಣ ಕಡಿಮೆಯಾಗಿ ಇನ್ನಷ್ಟು ಒಳ್ಳೆ ಫಲವನ್ನ ನೀವು ನೋಡಬಹುದು. ಶುಭವಾಗಲಿ. ಸರಿ ಗುರುಜಿ, ಇನ್ನು ಮನೆಮದ್ದು ಭಾಗದಲ್ಲಿ ನಮ್ಮ ವೀಕ್ಷಕರಿಗೆ ಯಾವ ಆರೋಗ್ಯದ ಸಲಹೆಯನ್ನ ತಿಳಿಸ್ಕೊಡ್ತಾ ಇದ್ದೀರಿ? ಇವತ್ತಿನ ದಿವಸ ಸಾಮಾನ್ಯವಾಗಿ ಈ ಚರ್ಮಕ್ಕೆ ಸಂಬಂಧಪಟ್ಟಂತ ಈ ತೊನ್ನು ಅಂತ ಏನು ಕರಿತೀವಿ, ಅದು ಸಾಮಾನ್ಯವಾಗಿ ಈ ಸರ್ಪದೋಷದಿಂದ ಬರತಕ್ಕಂಥದ್ದು, ಅನುವಂಶಿಕವಾಗಿ ಬಂದಿರತಕ್ಕಂಥ ಒಂದು ಸರ್ಪದೋಷಗಳೇನಿರ್ತದೆ ಅವುಗಳಿಂದ ಬಂದಿರತಕ್ಕಂಥ ಒಂದು ತೊನ್ನು. ಆ ತೊನ್ನ ರೋಗಗಳು ತುಂಬಾ ಅಸಹ್ಯವನ್ನು ಕೊಡ್ತಕ್ಕಂಥದ್ದು, ಸಾಮಾನ್ಯವಾಗಿ ಸಮಾಜದಲ್ಲಿ ಮುಜುಗರವನ್ನು ಉಂಟು ಮಾಡ್ತಕ್ಕಂಥ ಒಂದು ಸ್ಥಿತಿ. ಆ ಬಿಳಿ ಮಚ್ಚೆ ಅಂತಕ್ಕಂಥದ್ದು ಏನು ಕರಿತೀವಿ ಅಥವಾ ಬಿಳಿ ತೊನ್ನು ಅಂತ ಏನು ಕರಿತೀವಿ, ಅದಕ್ಕೆ ಮದ್ದು ರಾಮಬಾಣವಾಗಿ ಇರತಕ್ಕಂಥದ್ದು ಎಕ್ಕದ ಗಿಡ. ಆ ಗಿಡದಲ್ಲೇ ಕೆಂಪುಗಟ್ಟಿರಬೇಕು, ಅಂದ್ರೆ ಮಾಗಿರಬೇಕು, ಎಕ್ಕದ ಗಿಡದಲ್ಲೇ ಮಾಗಿರಬೇಕು, ಕಿತ್ತು ಮಾಗ್ಸೋದಲ್ಲ. ಎಕ್ಕದ ಗಿಡದಲ್ಲೇ ತುಂಬಾ ಹಣ್ಣಾಗಿರ್ತಕ್ಕಂಥ ಎಲೆಯನ್ನ ತರಬೇಕು. ಆ ಎಲೆಯನ್ನು ತಂದುಬಿಟ್ಟು ಒಣಗಿಸ್ಬೇಕು, ಅಂದ್ರೆ ನೆರಳಲ್ಲಿ ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸಿದಂತ ಒಂದು ಎಲೆಯನ್ನ ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಅದನ್ನ ಎಳ್ಳೆಣ್ಣೆಯಲ್ಲಿ ಅಥವಾ ಸಾಮಾನ್ಯವಾಗಿ ಬೇವಿನ ಎಣ್ಣೆನಲ್ಲಿ, ಈ ಎರಡು ಎಣ್ಣೆನಲ್ಲಿ ಯಾವುದಾದ್ರೂ ಒಂದರಲ್ಲಿ ಅದನ್ನ ಸ್ವಲ್ಪ ಬೇಯಿಸಬೇಕು, ಕುದಿಸ್ಬಿಟ್ಟು ಆ ಎಣ್ಣೆಯನ್ನ ಸ್ವಲ್ಪ ಎಲ್ಲಿ ಆ ತೊನ್ನು ಅಥವಾ ಬಿಳಿ ಮಚ್ಚೆ ಇರುತ್ತದೋ ಆ ಜಾಗದಲ್ಲಿ ಹಚ್ಚತಕ್ಕಂಥದ್ರಿಂದ ಆ ಬಿಳಿ ತೊನ್ನು ನಿವಾರಣೆ ಆಗುತ್ತೆ. ಅದನ್ನ ಮಾಡಿ ಒಳ್ಳೆಯದಾಗುತ್ತೆ. ಸರಿ ಗುರುಜಿ, ಇದು ಜಾತಕದಲ್ಲಿ ರವಿ ದೋಷ ಇತ್ತು ಅಂತ ಅಂದ್ರೆ ಯಾವ ಮಂತ್ರವನ್ನ ಜಪಿಸಬೇಕಾಗುತ್ತೆ, ಯಾವ ಸಮಯದಲ್ಲಿ ಜಪಿಸಬೇಕು, ಹಾಗೆ ಎಷ್ಟು ಬಾರಿ ಜಪಿಸಬೇಕಾಗುತ್ತೆ? ಖಂಡಿತ. ಸಾಮಾನ್ಯವಾಗಿ ಜಾತಕದಲ್ಲಿ ರವಿ ದೋಷವಿದೆ, ಮದುವೆ ಆಗ್ತಾ ಇಲ್ಲ, ಆರೋಗ್ಯ ಸರಿಯಾಗ್ತಾ ಇಲ್ಲ, ಸರಿಯಾದ ಉದ್ಯೋಗಗಳು ಸಿಗ್ತಾ ಇಲ್ಲ, ಯಾವುದೋ ದೈವ ಶಾಪಕ್ಕೆ ಗುರಿಯಾಗಿದ್ದೀವಿ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿಗತಿಗಳೇನಾದರೂ ಎಲ್ಲಾದರೂ ಕೇಳಿದ್ದಂಥ ಪಕ್ಷದಲ್ಲಿ, ಅಂದರೆ ಅನುಭವಸ್ಥರ ಜ್ಯೋತಿಷ್ಯರ ಹತ್ರ ಎಲ್ಲಾದರೂ ಆ ಮಾಹಿತಿಗಳು ತಿಳಿದಂಥ ಪಕ್ಷದಲ್ಲಿ ಆ ರವಿದೋಷಕ್ಕೆ ಪರಿಹಾರವಾಗಿ ಒಂದು ಮಂತ್ರ, ಈ ಮಂತ್ರವನ್ನು ಹೇಳ್ಕೊಳ್ತಕ್ಕಂಥದ್ರಿಂದ ಆ ದೋಷಗಳಿಂದ ವಿಮುಕ್ತಿಯನ್ನು ಹೊಂದಬಹುದು. ಯಾವುದಪ್ಪ ಆ ಮಂತ್ರ ಅಂತಂದಾಗ, ಓಂ ಸತ್ಯ
ಸವಿತ್ರೇನ ರಜಸ ವರ್ತಮಾನೋ ನಿವೀಶನವೃತಂ ಮರ್ತ್ಯಂಚ ಹಿರಣ್ಯೇನ ಸವಿತಾರತೇನ ದೇವೋ ಯಾತಿ ಭುವನ ವಿಭಶ್ಯನ್. ಈ ಮಂತ್ರ ಅಕಸ್ಮಾತ್ ಇದನ್ನ ಹೇಳೋದಕ್ಕಾಗ್ತಾ ಇಲ್ಲ, ಇದು ಸ್ವರ ಉದಾತ್ತ ಪ್ರಕಾರವಾಗಿ ಹೇಳೋದಕ್ಕಾಗಲ್ಲ ಅನ್ನೋ ರೀತಿಯಾದಂತ ಇತ್ತು ಅಂದ್ರೆ ಸವಿತ್ರೇ ನಮಃ. ನೋಡಿ, ಸವಿತ್ರೇ ನಮಃ ಈ ಒಂದು ಮಂತ್ರವನ್ನು ಹೇಳೋದ್ರಿಂದಲೂ ಕೂಡ ರವಿದೋಷ ನಿವಾರಣೆ ಆಗುತ್ತೆ. ಒಂದು ಪಕ್ಷ ಅದನ್ನೂ ಕೂಡ ಮಾಡೋದಕ್ಕಾಗಲಿಲ್ಲ ಅಂತಂದಾಗ ಆ ರವಿದೋಷ ಅಂತಕ್ಕಂಥದ್ದೇನಿದೆ, ಆ ರವಿದೋಷ ನಿವಾರಣೆಗೋಸ್ಕರವಾಗಿ ನಮ್ಮ ಹತ್ರ ಆ ರವಿದೋಷದ ತಾಯಿತಗಳು ಸಿಗುತ್ತೆ. ಅದನ್ನ ಪೋಸ್ಟಲ್ ಬೇಕಾದರೂ ನೀವು ಯಾವುದೇ ರೀತಿಯಾದ ಸಮಸ್ಯೆಗಳಿದ್ರೂ ಅದೆಲ್ಲದಕ್ಕೂ ಕೂಡ ನಮ್ಮ ಹತ್ರ ಪರಿಹಾರವಿದೆ. ಅದೆಲ್ಲದಕ್ಕೂ ಕೂಡ ತಾಯಿತಗಳು ಸಿಗುತ್ತೆ. ಸಿದ್ಧಿ ತಾಯಿತಗಳು ಅಂತ ಕರಿತೀವಿ. ಸಿದ್ಧಿ ತಾಯಿತಗಳು ಅಂದ್ರೆ ಸಿದ್ಧಿ ಮಾಡಿ ಕೊಡ್ತಕ್ಕಂಥ ಒಂದು ತಾಯಿತಗಳು ಸಿಗುತ್ತೆ. ಅದನ್ನ ಬೇಕಾದರೂ ಕೂಡ ತರಿಸಿಕೊಳ್ಳಬಹುದು, ತರಿಸಿಕೊಂಡು ಧಾರಣೆಯನ್ನು ಮಾಡಿಕೊಳ್ಳಬಹುದು. ಅದರಿಂದಲೂ ಕೂಡ ಆ ದೋಷಗಳಿಂದ ವಿಮುಕ್ತಿಯನ್ನು ಹೊಂದಬಹುದು. ಶುಭವಾಗಲಿ. ಸರಿ ಗುರುಜಿ, ಈಗೊಬ್ರು ಕಾಲರ್ ರೆಡಿ ಇದ್ದಾರೆ. ಸಚಿನ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಸಚಿನ್. ನಮಸ್ಕಾರ ಮೇಡಮ್. ಹೇಳಿಮಾ, ನಿಮ್ ಹೆಸರು ಹೇಳಿ. ಸಚಿನ್ ಮದರ್. ಹೆಸರು ಹೇಳಿಮಾ, ನಿಮ್ ಹೆಸರು ಹೇಳಿ. ನಮ್ ಹೆಸರು ಭಾರತಿ ಅಂತ. ಸಚಿನ್ ಮಮ್ಮಿ ಭಾರತಿ. ಓಕೆ, ಯಾರ ಬಗ್ಗೆ ಕೇಳ್ಬೇಕಿತ್ತು ಭಾರತಿ? ಸಚಿನ್ ಬಗ್ಗೆ ರೀ. ನಮ್ಮ ಹುಟ್ಟಿದ ದಿನಾಂಕ ನಾವು ತಿಳಿಸಿ. ಹುಬ್ಳಿಲಿಂದ ಮಾತಾಡೋದು. ಸಚಿನ್ ಅವರ ಹುಟ್ಟಿದ ದಿನಾಂಕ ತಿಳಿಸಿ. ಸಚಿನ್ ಅವರ ಹುಟ್ಟಿದ ದಿನಾಂಕ ತಿಳಿಸಿಮಾ. ಓಕೆ, ಕಾಲ್ ಕಟ್ ಆಗಿದೆ. ಮತ್ತೊಬ್ರು ಕಾಲರ್ ರೆಡಿ ಇದ್ದಾರೆ. ಕುಂದಾಪುರದಿಂದ ಉಮೇಶ್ ಅನ್ನೋರು ಕರೆ ಮಾಡಿದ್ದಾರೆ. ನಮಸ್ಕಾರ ಉಮೇಶ್. ನಮಸ್ತೆ ಗುರುಜಿ. ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಕೇಳ್ಬೇಕಾಗಿತ್ತು. ಹುಟ್ಟಿದ ದಿನಾಂಕ 1/9/1982. 1/9/1982. 4:10 ಹಗ್ಲು. ಬೆಳಗ್ಗೆನಾ? ಅಲ್ಲ, ಹಗ್ಲು ಮಧ್ಯಾಹ್ನ. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ. ನಮಸ್ತೆ. ನಮಸ್ತೆ. ಕರೆಕ್ಟ್ 4:10 ಹೌದೌದು. ಯಾಕೆಂದ್ರೆ ಇವತ್ತಿನ ದಿವಸ ಮೊದಲನೇ ಕಾಲರ್ ಮಾಡಿದಾಗ ಸ್ವಲ್ಪ ಅರ್ಧ ಗಂಟೆ ವೇರಿಯೇಷನ್ಸ್ ಹೇಳಿದ್ದಾರೆ. ಅಂದ್ರೆ ವೇರಿಯೇಷನ್ಸ್ ಬಂದಾಗ ಟೈಮ್ ಅಲ್ಲಿ ಅಥವಾ ಡೇಟ್ ಆಫ್ ಬರ್ತ್ ಅಲ್ಲಿ ಏನಾದ್ರೂ ವೇರಿಯೇಷನ್ಸ್ ಬಂದಾಗ ವ್ಯತ್ಯಾಸಗಳಾಗ್ತಕ್ಕಂಥ ಒಂದು ಸಂಭವಗಳಿರ್ತದೆ. ಹಾಗಾಗಿನೇ ಮತ್ತೆ ಒತ್ತಿ ಕೇಳಿದ್ದು ನಿಮಗೆ. ಇವತ್ತಿನ ಈ ಜಾತಕ ಪ್ರಕಾರವಾಗಿ ನೋಡಿದಾಗ ಶ್ರವಣ ನಕ್ಷತ್ರದಲ್ಲಿ ಜನನವಾಗಿರ್ತಕ್ಕಂಥದ್ದು ಬುಧ ಉಚ್ಚಂಗತ, ರವಿ ಮೂಲ ತ್ರಿಕೋಣದಲ್ಲಿರ್ತಕ್ಕಂಥದ್ದು. ಲಗ್ನಾಂಶವನ್ನು ನೋಡಿದಾಗ ಉತ್ತರಾಷಾಢ ನಕ್ಷತ್ರದ ಲಗ್ನಾಂಶವಿರ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನ ತೋರಿಸುತ್ತೆ ಈ ಜಾತಕದ ಪ್ರಕಾರವಾಗಿ. ಉತ್ತರಾಷಾಢ ನಕ್ಷತ್ರ ಬಹಳ ಆಸೆಗಳಿದೆ. ಸಪ್ತಮಾಧಿಪತಿ ರವಿ ಶುಕ್ರ ಚಂದ್ರರ ಸಮ್ಮಿಲನವಾಗಿರ್ತಕ್ಕಂಥದ್ದು, ಸಮಸಪ್ತಕ ದೃಷ್ಟಿ ಇರ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಓಕೆ. ಆದರೆ ಪ್ರಾರಂಭದಲ್ಲಿ ತುಂಬಾ ಉತ್ತಮವಾಗಿದ್ದಂಥ ಜೀವನ ಅಂತಕ್ಕಂಥದ್ದು 2009ರಿಂದ ಈಚೆಗಂತೂ ಕೂಡ ವಿಪರೀತವಾದಂಥ ತೊಂದರೆಗೆ ಸಿಗಾಕೊಂಡಿರ್ತಕ್ಕಂಥ ಒಂದು ಸನ್ನಿವೇಶ. ಆರ್ಥಿಕ ನಷ್ಟಗಳು ಅಧಪತನವನ್ನು ಹೊಂದಿದೆ. ಬಂಧು ಬಾಂಧವರೆಲ್ಲರೂ ಕೂಡ ದೂರವಾಗಿ ಬಿಟ್ಟಿದ್ದಾರೆ ಅನ್ನೋ ರೀತಿಯಾದಂಥ ಒಂದು ಸ್ಥಿತಿ. ಒಬ್ಬೊಬ್ಬರಾಗಿ ದೂರವಾಗ್ತಕ್ಕಂಥ ಒಂದು ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದನ್ನ ಹೇಳ್ತಾ ಇದೆ. ಅದರಲ್ಲೂ ಕೂಡ 2016 ಫೆಬ್ರವರಿಯಿಂದ ಈಚೆಗೆ ಏನು ಮಾಡಬೇಕು, ಎತ್ತ ಮಾಡಬೇಕು ಯಾವುದೂ ಕೂಡ ಗೊತ್ತಾಗ್ತಾ ಇಲ್ಲ. ಬರೀ ಕೆಟ್ಟ ಕನಸುಗಳು ಬಿಡ್ತದೆ. ಆಕಸ್ಮಿಕವಾಗಿ ಬಂದ್ಬಿಡ್ತದೆ ನಷ್ಟಗಳು. ಆಕಸ್ಮಿಕವಾದ ಎಲ್ಲಿ ಬರುತ್ತೆ ಅನ್ನೋದು ಗೊತ್ತಾಗೋದಿಲ್ಲ. ಆಕಸ್ಮಿಕವಾಗಿ ನಷ್ಟಗಳು ಬಂದ್ಬಿಡ್ತದೆ ಅಂತಕ್ಕಂಥ ಒಂದು ಸ್ಥಿತಿಗತಿಗಳು ಎದುರಾಗ್ತಾ ಇರ್ತಕ್ಕಂಥ ಹೇಳ್ತದೆ. ಹೌದು ಅಲ್ವೋ? 100% ಸತ್ಯ ಗುರುಜಿ. ಹೇಳಿ, ಏನಾಗ್ಬೇಕು? ಅದೇ ನನ್ನ ಮುಂದಿನ ಒಂದು ಭವಿಷ್ಯ, ಇದು ಆರ್ಥಿಕ ಪರಿಸ್ಥಿತಿ ಏನಾದ್ರು. ಈ ಜಾತಕ ಗುರುಶಾಪಕ್ಕೆ ಗುರಿಯಾಗಿರ್ತಕ್ಕಂಥದ್ದು. ಗುರುಶಾಪ, ಗುರು ಒಬ್ಬ ಕಾಯಲಿಲ್ಲ ಅಂದ್ರೆ ದೈವನೂ ಕೂಡ ಹತ್ರ ಬರೋದಿಲ್ಲ. ಹಾಗಾಗಿನೇ ಗುರುಶಾಪಕ್ಕೆ ಗುರಿಯಾಗಿರ್ತಕ್ಕಂಥ ಜಾತಕ. ಏನೂ ಇಲ್ಲ. ಅಲ್ಲೆಲ್ಲಾದ್ರೂ ಯಾವ್ದಾದ್ರು ಅವಧೂತರು ಯಾರಾದ್ರೂ ಸಿಕ್ಕಿದ್ದಂಥ ಪಕ್ಷದಲ್ಲಿ ಅವರಿಗೆ ಶರಣಾಗ್ತಕ್ಕಂಥದ್ದು, ಅಥವಾ ಸಾಧ್ಯವಿಲ್ಲ ಅಂತಕ್ಕಂಥದ್ದು, ಅಂಥವ್ರನ್ನ ಹುಡ್ಕೋದಿಕ್ಕೆ ಸಾಧ್ಯವಿಲ್ಲ ಅಂತಂದಾಗ ಸಾಮಾನ್ಯವಾಗಿ ನನಗೆ ತಿಳಿದಂಥ ಮಾರ್ಗದ ಪ್ರಕಾರವಾಗಿ ದೊಡ್ಡೇರಿ ಗ್ರಾಮದಲ್ಲಿ ಒಬ್ಬರು ಅವಧೂತರಿದ್ದಾರೆ. ಇಲ್ಲಿ ಚಳ್ಳಕೆರೆ ತಾಲೂಕಿನಲ್ಲಿ ದೊಡ್ಡೇರಿ ಗ್ರಾಮದಲ್ಲಿ ಒಬ್ಬರು ಅವಧೂತರಿದ್ದಾರೆ. ಅವರಿಗಾದರೂ ಕೂಡ ಶರಣಾಗ್ತಕ್ಕಂಥದ್ದು, ಅಥವಾ ಹೊಸಪೇಟೆ ಹತ್ರ ಒಬ್ಬರು ವೆಂಕಟಾಪುರದಲ್ಲಿ ಅವಧೂತರಿದ್ದಾರೆ, ಅವರಿಗೋಸ್ಕರನಾದರೂ ಕೂಡ ಶರಣಾಗ್ತಕ್ಕಂಥದ್ದನ್ನು ಮಾಡಿ ಅವರಿಗೆ ಶರಣಾಗಿ ಸಾಧ್ಯವಾದರೆ ತಿಂಗಳಿಗೆ 1 ಬಾರಿ ಆದರೂ ಕೂಡ ಅನಾಥ ಮಕ್ಕಳಿಗೆ ಅನ್ನದಾನವನ್ನ ಮಾಡತಕ್ಕಂಥದ್ದು, ಅಥವಾ ನಿಮ್ಮ ಕೈಲಿ ಆದಂತಗಳಾದ್ರೂ ಕೂಡ ಅನಾಥ ಮಕ್ಕಳಿಗೆ ಅಥವಾ ಮಠಮಾನ್ಯದಲ್ಲಿ ವಾಸ ಮಾಡ್ತಕ್ಕಂಥ ಮಕ್ಕಳಿಗೆ ಅನ್ನದಾನವನ್ನ ಮಾಡ್ತಾರೆ. ನಿಮ್ಮ ಕೈಲಾದಂಥ ರೀತಿಯಲ್ಲಿ ಮಾಡಿ ಅನ್ನದಾನವನ್ನ ಮಾಡ್ತಕ್ಕಂಥದ್ರಿಂದಲೂ ಕೂಡ ಈ ದೋಷಗಳಿಂದ ವಿಮುಕ್ತಿಯನ್ನು ಹೊಂದಿ ಮುಂದೆ ಅಭಿವೃದ್ಧಿ ಆಗ್ತಕ್ಕಂಥ ಒಂದು ಸ್ಥಿತಿಗತಿಗಳನ್ನು ಎದುರಿಸಬಹುದು. ಸಾಧಾರಣವಾಗಿ ಇರ್ತದೆ.
ನಿಮ್ಮ ಎರಡನೇ ಮಗ ದುಡಿಯೋದಕ್ಕೆ ಯಾವಾಗ, ಎರಡನೇ ಮಗು ಯಾವಾಗ ದುಡಿಯೋದಕ್ಕೆ ಪ್ರಾರಂಭ ಆಗುತ್ತೋ ಆಗ ನಿಮ್ಮ ಜೀವನ ಉತ್ತಮವಾಗುತ್ತೆ. ಅಲ್ಲಿವರೆಗೂ ಸ್ವಲ್ಪ ಏಳು ಬೀಳುಗಳಿಂದ ನೋಡ್ತಕ್ಕಂಥದ್ದೇ. ಇವತ್ತಿನ ದಿವಸ ಪ್ರಾರಂಭವನ್ನ ಮಾಡಿ ಆ ಮಕ್ಕಳಿಗೆ ಅನ್ನದಾನವನ್ನ ಮಾಡೋದ್ರಿಂದ ಎರಡನೇ ಮಗನಿಂದ ನಿಮಗೆ ಅಭಿವೃದ್ಧಿ, ಅವರಿಂದ ನೆಮ್ಮದಿ. ಶುಭವಾಗಲಿ. ಧನ್ಯವಾದಗಳು ಉಮೇಶ್. ಗುರುಜಿನು ಕಾರ್ಯಕ್ರಮದಲ್ಲಿದ್ದು ಸಾಕಷ್ಟು ಜ್ಯೋತಿಷ್ಯದ ಮಾಹಿತಿಯನ್ನ ತಿಳಿಸ್ಕೊಟ್ರಿ. ಧನ್ಯವಾದ. ನಮಃ ಶಿವಾಯ. ಸಮಸ್ತ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇ, ನೋಡಿದ್ರಲ್ಲ, ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ ರಾಶಿ ಭವಿಷ್ಯ.